ಕರಾವಳಿಯಲ್ಲಿ ಮುಂಗಾರು ಪ್ರವೇಶಿಸಿದ್ದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸುರಿಯದಿರುವುದು ನಾಡದೋಣಿ ಮೀನುಗಾರರ ಆತಂಕವನ್ನ ಹೆಚ್ಚಿಸಿದೆ. ಮಳೆಗಾಲದಲ್ಲಿ ಯಾಂತ್ರಿಕ ಮೀನುಗಾರಿಕೆಗೆ 2 ತಿಂಗಳ ನಿಷೇಧ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕೆ ಆರಂಭವಾಗಬೇಕಿತ್ತು. ಆದರೆ ಸಮುದ್ರದಲ್ಲಿ ತೂಫಾನ್ ಉಂಟಾಗದೆ ಮೀನುಗಳು ತೀರ ಪ್ರದೇಶದತ್ತ ಬಾರದ ಕಾರಣ ಮೀನುಗಾರರು ಇನ್ನೂ ಸಮುದ್ರಕ್ಕಿಳಿಯಲು ಸಾಧ್ಯವಾಗದೆ ಕಾಯುವಂತಾಗಿದೆ. ಮುಂಗಾರು ಆರಂಭವಾಗುತ್ತಿದ್ದಂತೆಯೇ ನಾಡದೋಣಿ ಮೀನುಗಾರರು ಮೀನುಗಾರಿಕೆಗೆ ಸಜ್ಜಾಗಿದ್ದಾರೆ. ದೋಣಿಗಳು, ಬಲೆಗಳು ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಿರುವ ಮೀನುಗಾರರು ಈಗ ಸಮುದ್ರದ ಪರಿಸ್ಥಿತಿ ಅನುಕೂಲಕರವಾಗುವುದಕ್ಕಾಗಿ ಕಾಯುತ್ತಿದ್ದಾರೆ. ಮಳೆಗಾಲದಲ್ಲಿ ಯಾಂತ್ರಿಕ ದೋಣಿಗಳಿಗೆ ನಿಷೇಧವಿರುವುದರಿಂದ ಇದೇ ಅವಧಿಯಲ್ಲಿ ನಾಡದೋಣಿ ಮೀನುಗಾರಿಕೆಯೇ ಸಾವಿರಾರು ಕುಟುಂಬಗಳ ಪ್ರಮುಖ ಆಧಾರವಾಗಿದೆ. ಪ್ರತಿ ವರ್ಷ ಮುಂಗಾರು ಬಿರುಸುಗೊಂಡಾಗ ಸಮುದ್ರದಲ್ಲಿ ತೂಫಾನ್ ಉಂಟಾಗಿ ನೀರಿನಲ್ಲಿ ಮಥನವಾಗುತ್ತದೆ. ಪಶ್ಚಿಮ ಘಟ್ಟ ಪ್ರದೇಶಗಳಿಂದ ಹರಿದು ಬರುವ ಸಿಹಿ ನೀರು ಸಮುದ್ರ ಸೇರುವ ಪರಿಣಾಮ ಮೀನುಗಳು ತೀರ ಪ್ರದೇಶದತ್ತ ಬರುತ್ತದೆ. ಇದರಿಂದ ನಾಡದೋಣಿ ಮೀನುಗಾರಿಕೆಗೆ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ ಈ ಬಾರಿ ಮಳೆ ಕೊರತೆಯಿಂದ ಸಮುದ್ರದಲ್ಲಿ ಅಂತಹ ಅನುಕೂಲಕರ ಪರಿಸ್ಥಿತಿ ಇನ್ನೂ ನಿರ್ಮಾಣವಾಗಿಲ್ಲ. ಮುಂಗಾರು ಮಳೆಯ ಕೊರತೆಯಿಂದ ಮೀನುಗಾರರು ಸಮುದ್ರಕ್ಕಿಳಿಯಲು ಸಾಧ್ಯವಾಗದೆ ಕಾಯುವಂತಾಗಿದೆ. ಮೀನುಗಾರಿಕೆ ಆರಂಭದಲ್ಲಿ ವಿಳಂಬವಾಗುತ್ತಿರುವುದು ಸಾವಿರಾರು ಮೀನುಗಾರರ ಕುಟುಂಬಗಳ ಆದಾಯದ ಮೇಲೂ ಪರಿಣಾಮ ಬೀರುವ ಆತಂಕ ಮೂಡಿಸಿದೆ. ಉತ್ತಮ ಮಳೆಯ ನಿರೀಕ್ಷೆಯಲ್ಲಿರುವ ಮೀನುಗಾರರು ಹವಾಮಾನದ ಬದಲಾವಣೆಯತ್ತ ಕಣ್ಣಿಟ್ಟಿದ್ದಾರೆ. ಇದರ ನಡುವೆಯೇ ಸೀಮೆ ಎಣ್ಣೆ ದರ ಏರಿಕೆಯು ನಾಡದೋಣಿ ಮೀನುಗಾರರಿಗೆ ಮತ್ತೊಂದು ಸಂಕಷ್ಟವಾಗಿ ಪರಿಣಮಿಸಿದೆ. ಹಿಂದೆ ಲೀಟರ್ಗೆ 63 ರೂಪಾಯಿಗೆ ದೊರೆಯುತ್ತಿದ್ದ ಸೀಮೆ ಎಣ್ಣೆ ಈಗ 111 ರೂಪಾಯಿಗೆ ಏರಿಕೆಯಾಗಿದ್ದು ಮೀನುಗಾರಿಕೆ ವೆಚ್ಚ ಗಣನೀಯವಾಗಿ ಹೆಚ್ಚಾಗಿದೆ. ಸರ್ಕಾರ ಸೀಮೆ ಎಣ್ಣೆಯನ್ನ ಸಹಾಯಧನ ದರದಲ್ಲಿ ಪೂರೈಸಬೇಕು ಎಂಬ ಆಗ್ರಹ ಮೀನುಗಾರರಿಂದ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಮುಂಗಾರು ಮಳೆ ಕ್ಷೀಣಿಸಿರುವುದು, ಸಮುದ್ರದಲ್ಲಿ ತೂಫಾನ್ ಉಂಟಾಗಿರುವುದು ಹಾಗೂ ಸೀಮೆ ಎಣ್ಣೆ ದರ ಏರಿಕೆಯಂತಹ ಸಮಸ್ಯೆಗಳ ನಡುವೆ ಮಲ್ಪೆ ಭಾಗದ ನಾಡದೋಣಿ ಮೀನುಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಉತ್ತಮ ಮಳೆ ಸುರಿದು ಸಮುದ್ರದ ಪರಿಸ್ಥಿತಿ ಅನುಕೂಲಕರವಾಗಲಿ ಎಂಬ ನಿರೀಕ್ಷೆಯೊಂದಿಗೆ ಸಾವಿರಾರು ಮೀನುಗಾರ ಕುಟುಂಬಗಳು ಕಾದುಕುಳಿತಿವೆ.